ಬ್ರೋ ಈ ವೇ ಪ್ರೋಟೀನ್ ಎಲ್ಲ ತಗೊಂಡ್ರೆ ಸ್ಟೆರಾಯ್ಡ್ ತಗೊಂಡಂಗಲ್ವಾ ನಾಳೆನೆ ಬಾಡಿ ಬಂದ್ಬಿಡುತ್ತಲ್ಲ ನಂಗೆ. ಬ್ರೋ ನೀನ್ ಯಾವ ವಾಟ್ಸ್ಆಪ್ ಯೂನಿವರ್ಸಿಟಿಯಿಂದ ಪಾಸ್ ಆದ್ರೆ ಅದನ್ನೇ ಹೇಳ್ತಷ್ಟು ವೇ ಪ್ರೋಟೀನ್ ಪೌಡರ್ ಬಗ್ಗೆ ಈ ವಾಟ್ಸ್ಆಪ್ ಫಾರ್ವರ್ಡ್ಸ್ ಇಂದ ಕಲಿಯೋದನ್ನ ನಿಲ್ಸಿ. ಪ್ರೋಟೀನ್ ಪೌಡರ್ ನ ಹೆಂಗ್ ಮಾಡ್ತಾರೆ ಮತ್ತೆ ಅದನ್ನ ತಗೊಳೋದ್ರಿಂದ ಬೆನಿಫಿಟ್ಸ್ ಏನು, ಅದರಿಂದ ನಿಮ್ಗೆ ಏನಾದ್ರೂ ಹೆಲ್ತ್ ಹೆಚ್ಚು ಕಮ್ಮಿ ಆಗುತ್ತಾ, ಅದ್ರ ಬಗ್ಗೆ ಎಲ್ಲ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಪೇಜ್ ನ ಫಾಲೋ ಮಾಡೋದು ಮರಿಬೇಡಿ. ಫಸ್ಟ್ ಅದನ್ನ ಹೆಂಗ್ ಮಾಡ್ತಾರೆ ಅಂತಂದ್ರೆ, ನೀವು ಹಾಲ್ನ ಚೀಸ್ ಮಾಡ್ಬೇಕಾದ್ರೆ ವೇ ಅನ್ನೋದು ಸಪರೇಟ್ ಆಗುತ್ತೆ. ಈ ಸಪರೇಟ್ ಆಗಿರೋ ವೇನ ಫಿಲ್ಟರ್ ಮಾಡಿ ಡ್ರೈ ಮಾಡಿ ಅದನ್ನ ಪೌಡರ್ ಮಾಡಿದಾಗ ನಿಮ್ಗೆ ಪ್ರೋಟೀನ್ ಪೌಡರ್ ಸಿಗುತ್ತೆ. ಇದನ್ನೇ ಯಾವ್ದೋ ಸೀಕ್ರೆಟ್ ಆಗಿ ಲ್ಯಾಬ್ ಅಲ್ಲಿ ಏನ್ ಮಾಡ್ತಾ ಇಲ್ಲ. ಗೆಟ್ಸ್ ಆಗಿ ವೇ ಅಂದ್ರೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದೇನಿಲ್ಲ ಅಂತಂದ್ರೆ ಕಾನ್ಸಂಟ್ರೇಟೆಡ್ ಫಾರ್ಮ್ ಆಫ್ ಪ್ರೋಟೀನ್ ಅಷ್ಟೇ. ನಿಮ್ ಮಸಲ್ ಬಿಲ್ಡ್ ಮಾಡೋದಕ್ಕೆ ಬೇಕಾಗಿರೋ ಎಲ್ಲ ಅಮಿನೋ ಆಸಿಡ್, ಎಸ್ಪೆಷಲಿ ಈ ಲೂಸಿನ್ ಅನ್ನೋದು ಇದರಲ್ಲಿರುತ್ತೆ. ಮೂರನೇದಾಗಿ ಈ ತಗೊಳೋದ್ರಿಂದ ಏನ್ ಬೆನಿಫಿಟ್ಸ್ ಅಂತ ನೋಡೋಣ. ಈ ವೇ ಪ್ರೋಟೀನ್ ಪೌಡರ್ ನಿಮ್ಗೆ ಬೇಗ ಡೈಜೆಸ್ಟ್ ಆಗುತ್ತೆ ಮತ್ತೆ ರಿಕವರಿ ಆಗಕ್ಕೆ ತುಂಬಾ ಈಸಿ ಆಗಿರುತ್ತೆ. ಮಸಲ್ ಬಿಲ್ಡ್ ಮಾಡೋದಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತೆ ನಿಮ್ ಡೈಲಿ ಪ್ರೋಟೀನ್ ಗೋಲ್ಸ್ ನ ಮೀಟ್ ಮಾಡೋದಕ್ಕೆ ತುಂಬಾ ಈಸಿ ಆಗಿರುತ್ತೆ. ನಾನೇನು ವರ್ಕೌಟೇ ಮಾಡಲ್ಲ ಆದ್ರೂ ತಗೋಬಹುದಾ? ನೀವು ವರ್ಕೌಟ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ. ಸ್ಟಡೀಸ್ ಪ್ರಕಾರ ಮೋಸ್ಟ್ ಹೆಲ್ದಿ ಜನರಿಗೆ ಪ್ರೋಟೀನ್ ಪೌಡರ್ ತಗೊಳೋದ್ರಿಂದ ಏನೂ ಆಗಲ್ಲ ಅಂತ ಇದೆ. ನಿಮ್ಗೆ ಏನಾದ್ರೂ ಮುಂಚೆನೆ ಕಿಡ್ನಿ ಪ್ರಾಬ್ಲಮ್ ಇದ್ರೆ ನೀವು ಫಸ್ಟ್ ಡಾಕ್ಟರ್ ನ ಕನ್ಸಲ್ಟ್ ಮಾಡಿ ಆಮೇಲೆ ಪ್ರೋಟೀನ್ ಪೌಡರ್ ತಗೊಳ್ಳಿ. ನಿಮ್ಮ ಮನೇಲಿ ಏನಾದ್ರು ಪ್ರೋಟೀನ್ ಪೌಡರ್ ತಗೊಳೋದು ಒಂದೇ, ಡ್ರಗ್ಸ್ ತಗೊಳೋದು ಒಂದೇ ಅಂತ ಹೇಳ್ತಾ ಇದ್ರೆ ಈ ವಿಡಿಯೋ ತೋರಿಸಿ.